ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೇಳ್ತಾ ಇರುವಂಥ ವಿಷಯ ಹೌ ಟು ಓವರ್ಕಮ್ ಫ್ರಮ್ ಬ್ಯಾಡ್ ಹ್ಯಾಬಿಟ್ಸ್. ಅಂದರೆ ನಮಗೆ ಬೇಡವಾಗಿರುವಂಥ ಒಂದಿಷ್ಟು ಹವ್ಯಾಸ ಅಥವಾ ಚಟಗಳನ್ನು ಅದರಿಂದ ಹೇಗೆ ಹೊರಗೆ ಬರುವುದು ಅಂತ. ಜೇಮ್ಸ್ ಕ್ಲಿಯರ್ ಅಂತ ಒಬ್ಬರು ವ್ಯಕ್ತಿ ಆಥರ್ ಬರೆದಿರುವಂಥ ಬುಕ್ಕು ಆಟೋಮಿಕ್ ಹ್ಯಾಬಿಟ್ಸ್ ಅಂತ. ಈ ಬುಕ್ನಲ್ಲಿ ಬರೆದಿರುವಂತೆ ಒಂದು ಮೆಥಡನ್ನು ಕೊಟ್ಟಿದ್ದಾರೆ. ನಾನು ಒಂದು ಸಣ್ಣ ಪಾಠನ ಹೇಳ್ತಾ ಇದ್ದೀನಿ. ಪಾಯಿಂಟಿಂಗ್ ಆ್ಯಂಡ್ ಕಾಲಿಂಗ್ ಔಟ್ ಅಂತ ಒಂದು ಮೆಥಡ್ ಇದೆ. ಅಂದರೆ ನಾವಿವಾಗ ಹವರ್ಸ್ ಗಟ್ಟಲೆ ಸ್ಕ್ರೋಲ್ ಮಾಡ್ತಾ ಕೂತಿರ್ತೀವಿ, ಅಥವಾ ಇನ್ಯಾವುದೋ ಒಂದು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ, ಸೀರಿಯಲ್ ನೋಡ್ತೀವಿ ಅಥವಾ ನ್ಯೂಸ್ ಪೇಪರ್ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಓದ್ತಾ ಇರ್ತೀವಿ. ಆ ಟೈಮನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇರಲ್ಲ. ಅದರಿಂದ ಹೇಗೆ ಹೊರಬರೋದು? ನಾವು ಫಸ್ಟು ಆ ಹವ್ಯಾಸವನ್ನು ಅವೇರ್ನೆಸ್ಗೆ ತಗೊಳ್ಳೋದು. ಓಕೆ, ನಾನು ಇವಾಗ ಇದನ್ನು ಮಾಡ್ತಿದ್ದೀನಿ ಅಂದರೆ ಇದರಿಂದ ನನಗೇನು ಉಪಯೋಗ, ಇದು ನನಗೆ ಮುಂದೆ ಫ್ಯೂಚರಲ್ಲಿ ನನಗೆ ಈ ಟೈಮು ಅಥವಾ ಈ ಹವ್ಯಾಸ ನನಗೆ ಉಪಯೋಗ ಮಾಡುತ್ತಾ, ನಾನು ನನ್ನ ಬೆಸ್ಟ್ ವರ್ಷನ್ ಆಗ್ಬೋದಾ, ನನಗೆ ಆರೋಗ್ಯದ ರೀತಿಯಲ್ಲಾಗಲಿ ಆರ್ಥಿಕವಾಗಿ ಆಗಲಿ ಈ ಹವ್ಯಾಸ ನನಗೆ ಉಪಯೋಗವನ್ನು ಕೊಡುತ್ತಾ ಅಂತ ಯೋಚನೆ ಮಾಡಬೇಕು. ಮಾಡಿ ಅದಾದಮೇಲೆ ನೀವು ಈಗ ಫೋನ್ ತೊಗೊಂಡು ಸ್ಕ್ರೋಲ್ ಮಾಡ್ತಾ ಕೂರ್ತೀರಾ ಅಂದ್ಕೊಂಡಾಗ ನೀವು ಪಾಯಿಂಟಿಂಗ್ ಆ್ಯಂಡ್ ಕಾಲಿಂಗ್ ಔಟ್ ಮೆಥಡ್ ಅಂದರೆ ನೀವು ಅನ್ಕೋಬೇಕು, ನಾನೀಗ ಮೊಬೈಲ್ ನೋಡ್ತಾ ಇದ್ದೀನಿ, ಏನು ನೋಡ್ತಾ ಇದ್ದೀನಿ, ಇಷ್ಟು ತನಕ ನಾನು ಟೈಮ್ ಪಾಸ್ ಮಾಡ್ತಾ ಇದ್ನಲ್ಲ, ಇದನ್ನ ಬಿಡಬೇಕು ಅಂತ ಹೇಳಿ ಪಾಯಿಂಟ್ ಮಾಡ್ಕೊತೀರಾ. ಆ್ಯಂಡ್ ನೀವೇ ಹೇಳ್ಕೊತೀರಾ, ಓಕೆ ಇದು ವೇಸ್ಟ್ ಆಗ್ತಾ ಇದೆ ಟೈಮ್ ನಂದು ಅಂತ. ಆಮೇಲೆ ಅವೇರ್ನೆಸ್ ಬರುತ್ತೆ ನಿಮಗೆ. ಈ ಅವೇರ್ನೆಸ್ಸಿಂದ ನೀವು ಸ್ಲೋಲಿ ಆ್ಯಂಡ್ ಗ್ರ್ಯಾಜುವಲಿ ಯು ಕ್ಯಾನ್ ಕಮ್ ಔಟ್ ಆಫ್ ದಟ್ ಬ್ಯಾಡ್ ಹ್ಯಾಬಿಟ್ ಅಂತ ನಾನು ಹೇಳ್ತಿದ್ದೀನಿ. ಈ ಬುಕ್ಕಲ್ಲಿ ಕೊಟ್ಟಿರುವಂಥ ಒಂದು ಮಾತು ಏನಂದರೆ, ಜಪಾನ್ನಲ್ಲಿರುವಂಥ ಒಂದು ರೈಲ್ವೆ ಸ್ಟೇಷನ್ ವರ್ಲ್ಡಲ್ಲೇ ಬೆಸ್ಟ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿರುವಂಥ ಸ್ಟಾಫ್ ಆಗಿರ್ಬೋದು, ಸ್ಟೇಷನ್ ಮಾಸ್ಟರ್ಸ್ ಆಗಿರ್ಬೋದು, ರೈಲ್ವೆ ಸಿಬ್ಬಂದಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ 85% ಎರರ್ಸ್ನ ಅವಾಯ್ಡ್ ಮಾಡೋದಕ್ಕೆ ಪಾಯಿಂಟಿಂಗ್ ಆ್ಯಂಡ್ ಕಾಲಿಂಗ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದಾರಂತೆ. ಸೊ ಅವ್ರು ಮಾಡೋದೇನೆಂದರೆ, ಪ್ರತಿ ಸರಿ ಟ್ರೈನ್ ಬಂದಾಗ ಮತ್ತು ಹೋಗುವಾಗ ಪ್ರತಿಯೊಂದು ಸಿಗ್ನಲ್ಸಿಂದ ಹಿಡಿದು ಪ್ರತಿಯೊಂದು ಆ್ಯಕ್ಟಿವಿಟಿನೂ ಅವರು ಪಾಯಿಂಟ್ ಮಾಡಿ ಕಾಲ್ಔಟ್ ಮಾಡಿ ಎಲ್ಲರಿಗೂ ಗೊತ್ತಾಗುವಂತೆ ಮಾಡ್ತಾರೆ. ಎಲ್ಲ ಸಿಬ್ಬಂದಿಗಳು ಫಾಲೋ ಮಾಡ್ತಾರಂತೆ. ಸೊ ಈ ಮೆಥಡನ್ನು ನಾವು ಕೂಡ ಈ ಬುಕ್ಕಿನ ಪ್ರಕಾರ ನಾವು ಕೂಡ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಬ್ಯಾಡ್ ಹ್ಯಾಬಿಟ್ಸಿಂದ ಓವರ್ಕಮ್ ಮಾಡಿ ಗುಡ್ ಹ್ಯಾಬಿಟ್ಸ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಈ ಬುಕ್ಕನ್ನು ನೀವು ಕೂಡ ಓದಿ, ಹಾಗೆ ಎಲ್ಲರಿಗೂ ಹೇಳಿ, ನಿಮ್ಮ ಮನೆಯವರಿಗೂ ಹೇಳಿ, ಫ್ರೆಂಡ್ಸ್ಗೂ ಹೇಳಿ. ಥ್ಯಾಂಕ್ ಯು.